ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ವಿನಯ್ ರಾಜ್ಕುಮಾರ್ ಅವರ ಅಂದೊಂದಿತ್ತು ಕಾಲ ಸಿನಿಮಾ ನಾನು ನೋಡ್ಕೊಂಬಂದೆ. ಇವತ್ತು ನಾನು ಆ ಸಿನಿಮಾದ ಬಗ್ಗೆ ರಿವ್ಯೂ ಮಾಡೋದಕ್ಕಿಂತ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ರಿವ್ಯೂಗೆ ಅಂದರೆ ಆ ಸಿನಿಮಾದಲ್ಲಿ ನನಗೆ ಇಷ್ಟ ಅಂತ ಕೆಲವೊಂದು ಥಿಂಗ್ಸ್ಗಳನ್ನ ತಿಳಿಸ್ಕೊಡ್ತೀನಿ. ಸೊ ಈ ಸಿನಿಮಾಗೆ ಪರ್ಟಿಕ್ಯುಲರ್ ಆಗಿ ನೀವೆಲ್ಲ ಏನಕ್ಕೆ ಹೋಗಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ನಾನು ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ವಿನಯ್ ರಾಜ್ಕುಮಾರ್ ಅವ್ರಿಗೆ ಒಂದು ರಿಕ್ವೆಸ್ಟ್ ಏನಂದರೆ, ಸರ್ ದಯವಿಟ್ಟು ಆದಷ್ಟು ನೀವು ಕೂಡ ಒಂದು ವರ್ಷಕ್ಕೆ 2 ಸಿನಿಮಾಗಳನ್ನ ಕೊಡುವಂಥ ಪ್ರಯತ್ನಗಳನ್ನು ಮಾಡಿ. ಸೊ ಆ ಒಂದು ಪ್ರೊಸೆಸ್ಸು ನೀವನ್ನ ಒಂದು ರೂಢಿಸ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರೂ ಗೊತ್ತಿರೋ ಹಾಗೇ ಸಿನಿಮಾಗಳೆಲ್ಲ 1 ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಸೊ ಇದು ರೆಗ್ಯುಲರ್ ಆಗಿ ಬರ್ತಾ ಇದೆ. ಸೊ ಎಲ್ಲರೂ ಕೂಡ ವರ್ಷಕ್ಕೆ 2 ಸಿನಿಮಾ, ಈ ರೀತಿ ಸಿನಿಮಾ ಅನ್ನೋದಿತ್ತು ಕಾಲ ಏನು ಸಿನಿಮಾ ಇದೆಯಲ್ಲ, ಸೊ ಈ ರೀತಿ ಸಿನಿಮಾನೇ ವರ್ಷಕ್ಕೆ 1-2 ಸಿನಿಮಾಗಳನ್ನ ಕೊಡ್ತಾ ಬಂದರೆ ತುಂಬಾ ಒಂದು ಥಿಯೇಟರ್ಸ್ಗಳಿಗಾಗಿರ್ಬೋದು, ಒಂದು ಆಡಿಯನ್ಸ್ಗಳಿಗಾಗಿರ್ಬೋದು ತುಂಬಾ ಒಂದು ಎಂಗೇಜ್ಮೆಂಟ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ತಡ ಮಾಡೋಕ್ಕೋಗಲ್ಲ, ಸಿನಿಮಾದ ಬಗ್ಗೆ ಮಾತಾಡ್ತೀನಿ. ಸೊ ಅಂದೊಂದಿತ್ತು ಕಾಲ, ಸೊ ಹೆಸರು ಹೇಳೋ ಹಾಗೇ ಒಂದು ಹಳೆಯ ನೆನಪುಗಳೇನಿದೆ, ನಮ್ಮ ಬಾಲ್ಯದ ನೆನಪುಗಳು, ನಮ್ಮ ಬಾಲ್ಯದ ಜೀವನ, ಪ್ರತಿಯೊಂದೂ ಕೂಡ ಈ ಸಿನಿಮಾದಲ್ಲಿ ನಾವು ಮೆಲುಕು ಹಾಕ್ಬೋದು. ಖಂಡಿತವಾಗ್ಲೂ ಮೆಲುಕು ಹಾಕೋದಂದರೆ ಬರೀ ನೆನಪಾಗುತ್ತೆ ಅಷ್ಟೇ ಅಂತ ಅಲ್ಲ, ಬಟ್ ಖಂಡಿತವಾಗ್ಲೂ ಆ ಒಂದು ನಾವು ನಮ್ಮ 90s ಕಿಡ್ಸಲ್ಲಿ ನಾವೇನಿದ್ವಿ, ಸೊ ಆ ಒಂದು ಎರ ಕರ್ಕೊಂಡು ಹೋಗುತ್ತೆ ಒಂದು ಸಿನಿಮಾ. ಒಬ್ಬ ಮಿಡಲ್ ಕ್ಲಾಸ್ ಪ್ರಪಂಚ ಅಂದರೆ ಒಬ್ಬ ಮಿಡಲ್ ಕ್ಲಾಸಲ್ಲಿ ತುಂಬಾ ಒಂದು ಕನಸಿತ್ತು. ಒಂದು ಕಾರ್ ತೊಗೊಳೋದಾಗಿರ್ಬೋದು, ಒಂದು ಮನೆ ಕಟ್ಟೋದಾಗಿರ್ಬೋದು, ತನ್ನ ಗುರಿ ಆಗಿರ್ಬೋದು, ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದಾಗಿರ್ಬೋದು. ಸೊ ಇವೆಲ್ಲ ಮಿಡಲ್ ಕ್ಲಾಸಲ್ಲಿ ಇರ್ತಕ್ಕಂಥ ಒಬ್ಬ ಹುಡುಗನ ಒಂದು ತೊಂದರೆ ಏನಿರುತ್ತೆ, ಸೊ ಅದನ್ನು ಡೈರೆಕ್ಟರು ಅದ್ಭುತವಾಗಿ ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಒಂದು ರೀತಿಯಲ್ಲಿ ಅದನ್ನು ನಮ್ಮ ಕತೆ ಏನಪ್ಪ ಅಂತ ಅನ್ಸ್ಬಿಡ್ತದೆ 100%. ಅಷ್ಟರ ಮಟ್ಟಿಗೆ ಆ ಒಂದು ಸಿನಿಮಾದ ಒಂದು ಫ್ರೇಮ್ನ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಆ್ಯಂಡ್ ನನಗೆ ಈ ಒಂದು ಸಿನಿಮಾದಲ್ಲಿ ಮೇನಾಗಿ ಇಷ್ಟ ಆಗಿದ್ದೇನು ಅಂತಂದರೆ, ತಾಯಿ ಜೊತೆ ಮತ್ತು ವಿನಯ್ ಅವರು ಒಂದು ಬಾಂಡಿಂಗ್ ಇರುವಂಥದ್ದು. ಸೊ ಅದರಲ್ಲಿ ಒಂದು ಸೀನ್ ಇದೆ, ಒಂದು ತಾಯಿನ ಕರ್ಕೊಂಡು ಕಾರಲ್ಲಿ ಒಂದು ರೌಂಡನ್ನು ಕರ್ಕೊಂಡು ಹೋಗುವಂಥದ್ದು. ಆ ಸೀನ್ ಏನಂತ ನಾನು ಕಂಪ್ಲೀಟಾಗಿ ಹೇಳಲ್ಲ, ಅದನ್ನು ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿ. ಖಂಡಿತವಾಗ್ಲೂ ಗಂಟಲು ಅನ್ನೋದೇನಿದೆ, ನಾನು ಗಂಟಲು ಇದೆಲ್ಲ ಒಂದು ರೀತಿಯಲ್ಲಿ ಹಿಡ್ಕೊಂಡಂಗೆ ಆಯಿತು. ಅಷ್ಟರ ಮಟ್ಟಿಗೆ ಒಂದು ದುಃಖ ತುಂಬ್ಕೊಂಡ್ಬಿಡುತ್ತೆ ಆ ಸೀನ್ ನೋಡಿದ್ರೆ. ಅದ್ಭುತವಾದಂಥ ಆ ಒಂದು ಸೀನು. ಸೊ ಈ ಒಂದು ಸಿನಿಮಾದ ಬಗ್ಗೆ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೇನಾಗಿ ಸಿನಿಮಾದ ಒಂದು ಸ್ಟೋರಿ ಬಗ್ಗೆ ಚಿಕ್ಕದಾಗಿ ಹೇಳಬೇಕು ಅಂದರೆ, ಹಳ್ಳಿಯಿಂದ ಹುಡುಗ ಒಂದು ಸಿನಿಮಾ ರಂಗಕ್ಕೆ ಅಂದರೆ ಡೈರೆಕ್ಟರ್ ಆಗಬೇಕು ಅನ್ನೋ ಒಂದು ಇಚ್ಛೆಯಲ್ಲಿ ಒಂದು ಬೆಂಗಳೂರಿಗೆ ಬರ್ತಾನೆ. ಸೊ ಅಲ್ಲಿ ಪಡುವಂಥ ಕಷ್ಟಗಳು, ಅಲ್ಲಿ ಆಗುವಂಥ ಸ್ಟ್ರಗಲಿಂಗು, ಆಮೇಲೆ ಆಫ್ಟರ್ ಎಲ್ಲ ಮುಗಿದ ಮೇಲೆ ಆಗುವಂಥ ಸಕ್ಸಸ್ ಏನಿದೆ, ಎಫರ್ಟ್ ಇದ್ದವನಿಗೆ ಒಂದು ಸಕ್ಸಸ್ ಹೇಗೆ ಸಿಗುತ್ತೆ ಅನ್ನೋದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದು ಮಾತ್ರ ಎಕ್ಸಲೆಂಟು. ಆ್ಯಂಡ್ ಜೊತೆಗೆ ಈ ಸಿನಿಮಾ ತುಂಬ ಕನೆಕ್ಟ್ ಆಗೋದು ಯಾರಿಗೆ ಅಂತಂದರೆ, ನಾನು ಅಂದ್ಕೊಳ್ತೀನಿ ಈ ಸಿನಿಮಾ ರೆಗ್ಯುಲರ್ ಆಗಿ ಎಲ್ಲ ಆಡಿಯನ್ಸ್ಗಳು ಕನೆಕ್ಟ್ ಆಗುತ್ತೆ ಅನ್ನೋದು ಖಂಡಿತವಾಗ್ಲೂ ನಾನು ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ಈ ಸಿನಿಮಾಗೆ ಅಂತಲೇ ಒಂದು ಡೆಡಿಕೇಶನ್ ಇಟ್ಕೊಂಡು ಸಿನಿಮಾನೇ ನಾನು ಒಂದು ನಿರ್ದೇಶಕ ಆಗಬೇಕು, ನಟ ಆಗಬೇಕು, ವಾಟೆವರ್ ಏನೇ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ಯಾವ ವ್ಯಕ್ತಿ ಹೋಗ್ತಾನೋ ಆ ಒಂದು ವ್ಯಕ್ತಿಯ ಲೈಫ್ ಸ್ಟೈಲನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಇದೇ ರೀತಿ ಸಿನಿಮಾ ನಾನು ರಾಜ್ ಫಿಲಮಲ್ಲಿ ನೋಡಿದ್ದೆ, ಅಪ್ಪು ಸರ್ ಅವ್ರದ್ದು ರಾಜ್ ಸಿನಿಮಾನ. ಸೊ ಅದು ಕೂಡ ನಾನು ಒನ್ ಆಫ್ ದಿ ಮೋಸ್ಟ್ ಫೇವ್ರೇಟ್ ಸಿನಿಮಾ ಅಂತ ಹೇಳ್ಬೋದು. ಸೊ ಅದು ಹಾಕಿದ್ದಂಗೆ ಸಿನಿಮಾಗೆ ಸಂಬಂಧಪಟ್ಟಂಗೆ ಸಿನಿಮಾದ ಬಗ್ಗೆ ಒಂದು ಸಿನಿಮಾ ಬಂದಿರುವಂಥದ್ದು ಒಂದು ಅದ್ಭುತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎವ್ರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಸ್ಟೈಲು ಒಂದು ರೀತಿಯಲ್ಲಿ ಎಕ್ಸಲೆಂಟಾಗಿ ಪೋರ್ಟ್ರೇ ಮಾಡಿದ್ದಾರೆ. ಸೊ ಈ ಸಿನಿಮಾ ಬರೀ ಎಂಟರ್ಟೈನ್ಮೆಂಟು, ಮಜಾ ಇರುತ್ತೆ, ಒಂದು ಫೈಟಿಂಗು, ಒಂದು ಸಾಂಗ್ ಅನ್ನೋದಕ್ಕಿಂತ ಒಂದು ಲೈಫನ್ನ ಮೆಲುಕು ಹಾಕುವಂಥ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಹೀರೋ ಆ ರೀತಿ ಮಾಡಿದ್ದಾರೆ, ಹೀರೋಯಿನ್ ಈ ರೀತಿ ಮಾಡಿದ್ದಾರೆ ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ಈ ಸಿನಿಮಾ ಅದ್ಭುತವಾದಂಥ ಸಿನಿಮಾ. ಲೈಕ್ ಯಾವ ರೀತಿ ಅಂತಂದರೆ, ಲೈಫ್ ಸ್ಟೈಲು, ಒಬ್ಬ ಮಿಡಲ್ ಕ್ಲಾಸ್ ಒಂದು ಹುಡುಗನ ಒಂದು ಲೈಫ್ ಸ್ಟೈಲ್ನ ಅತ್ಯದ್ಭುತವಾಗಿ ತೋರಿಸಿದ್ದಾರೆ. ಸೊ ನಾನು ಆಗಲೇ ಹೇಳಿದಾಗೇ ವಿನಯ್ ಅವರಿಗೆ, ಸರ್ ದಯವಿಟ್ಟು ಆದಷ್ಟು ನೀವು ಕೂಡ ಒಂದು 2 ಸಿನಿಮಾನ ಕೊಡೋಕ್ಕೆ ಪ್ರಯತ್ನ ಮಾಡಿ ವರ್ಷಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ರೀತಿ ರಿಯಾಲಿಟಿ ಸಿನಿಮಾಸ್ಗಳು ಬರಬೇಕು. ಬರೀ ಹೀರೋಯಿಸಮ್ ಸಿನಿಮಾಸ್ಗಳು, ಕಮರ್ಷಿಯಲ್ ಸಿನಿಮಾಸ್ಗಳು ಒಂದು ಕಡೆ ಆಯಿತು ಅಂದರೆ, ಸೊ ರಿಯಲಿಸ್ಟಿಕ್ಕಾಗಿ ಒಂದು ಲೈಫನ್ನು ತೋರಿಸುವಂಥ ಸಿನಿಮಾಗಳು ಬರಬೇಕಂತ ನನಗೆ ಈ ಸಿನಿಮಾ ನೋಡಿದ ಮೇಲೆ ಅನ್ನಿಸ್ತು. ತುಂಬ ಚೆನ್ನಾಗಿದೆ. ತುಂಬ ಲೇಟಾಗಿ ರಿಲೀಸ್ ಆಗಿದೆ ಈ ಸಿನಿಮಾ, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಬಟ್ ಲೇಟಾಗಿ ರಿಲೀಸ್ ಆದರೂ ಸ್ವಲ್ಪ ಲೇಟೆಸ್ಟಾಗಿ ರಿಲೀಸ್ ಆಗಿದೆ. ಚಿಕ್ಕದಾದ ಕತೆ ಇದ್ದರೂ ಕೂಡ ಒಂದು ಚೊಕ್ಕದಾಗಿ ಲೈಕ್ ಒಂದು ಪ್ರೆಸೆಂಟೇಷನ್ ಸ್ಕ್ರೀನ್ ಮೇಲೆ ಒಬ್ಬ ಹುಡುಗನ ಲೈಫ್ ಸ್ಟೈಲನ್ನು ತೋರಿಸಿದ್ದಾರೆ. ಲಾಸ್ಟಲ್ಲಿ ಸಕ್ಸಸ್ ಆಗುವಂಥದ್ದು ಆ ಒಂದು ಮಿರಾಕಲ್ಲು ಸಿನಿಮಾದಲ್ಲಿ ಅದ್ಭುತವಾಗಿ ಮೂಡಿ ಬಂದಿದೆ. ಕೆಲವೊಂದು ಸೀನ್ಗಳು ನಾನು ಆಗಲೇ ಹೇಳಿದಾಗಲೇ ಗಂಟಲೆಲ್ಲ ಕಟ್ಟುವ ಹಾಗೆ ಒಂದು ದುಃಖ ಆವರಿಸುವಂಥ ಕೆಲವೊಂದು ಸೀನ್ಸ್ಗಳಿದೆ. ತುಂಬ ಅದ್ಭುತವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ಸಿನಿಮಾ ನೋಡಿಲ್ಲ, ನಿಮ್ಮ ಹತ್ತಿರದ ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ. ಇನ್ನೂ ಸಿನಿಮಾ ನೋಡಿದವ್ರಿಗೆ ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ನಿಮಗೆ ಏನು ಒಂದು ಇಷ್ಟ ಆಯಿತು, ಯಾವ ಸೀನ್ ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.